ಅದ್ರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಹರಿಹರ ಒಂದು ರೌಂಡ್ ಹೊಡೀರಿ, ದಾವಣಗೆರೆ ಒಂದು ರೌಂಡ್ ಹೊಡೀರಿ, ಯಾವ್ದು ಅಭಿವೃದ್ಧಿ ಆಗಿದೆ ಅಂತ ಕೂಡ ಬೇಕಾ ನಿಮಗೆ ಗೊತ್ತಾಗ. ಮುಂಚೆ ಬರೀ ಮಳೆ ಬಂದ ತಕ್ಷಣ ಎಲ್ಲ ಜನ ಬರೋರು. ಇವತ್ತು ನಮ್ಮ SSM ನಗರ ಆ ಕಡೆ 2 ಬೂದಾಳ ಹಳ್ಳ ಮಾಡಿ ನೀರು ಒಂದು ಚೂರು ಮಳೆ ಒಂದು ಮಳೆಯಲ್ಲಿ ನೀರು ಏನಾಗಲ್ಲ. ಮುಂಚೆಲ್ಲ ಆಗ್ತಿತ್ತು. ಈಗ ಯಾವ ಪ್ರಾಬ್ಲಮ್ 10 ವರ್ಷದಿಂದ ಅದೆಲ್ಲ ಮಲ್ಲಿಕಾರ್ಜುನರ ಮುಂದಾಲೋಚನೆ. ಇವತ್ತು ದಾವಣಗೆರೆ ಸೌಂದರ್ಯೀಕರಣ, ಆಮೇಲೆ ಸರ್ಕಲ್ಗಳ ಬಗ್ಗೆ ಹೇಳಿದ್ದಾರೆ. ಇವತ್ತು ಸರ್ಕಲ್ ಮಾದರಿ ಸರ್ಕಲ್ಲೇ ಮಾಡಿರೋದು. ನಾನು ಕೂಡ ಆ ಸರ್ಕಲ್ ಹೊಸ ಟೈಪ್ ಜರ್ಮನಿ ನೋಡಿ ನಾವು ಸಂತೋಷ ಆಯಿತು. ಗುಂಡಿ ಸರ್ಕಲ್ಗೆ ಬೇಕಾದ ಅದು ಅಲ್ಲೇ 30 ವರ್ಷ ಆಗಿತ್ತು. ಮಲ್ಲಿಕಾರ್ಜುನವರು ಅವತ್ತು ವರ್ಲ್ಡ್ ಕಪ್ ನಡೀತು, FIFA ಟೂರ್ನಿಮೆಂಟ್ ಅಂತ. ವರ್ಲ್ಡ್ ಕಪ್ ನಡೆದಾಗ ಅದನ್ನು ನಾವೇ ಕ್ಯಾಪ್ ಕನ್ಸ್ಟ್ರಕ್ಷನ್ನಿಂದ ಮಲ್ಲಿಕಾರ್ಜುನ ಅವ್ರಿಗೆ ಹೇಳಿ ಅದನ್ನು ಫುಟ್ಬಾಲ್ ಮಾಡಿಸಿದ್ವಿ. 30 ವರ್ಷ ಆಗಿತ್ತು. ಅದೆಲ್ಲ ಕಿತ್ಕೊಂಡೋಗಿತ್ತೆಲ್ಲ, ನೀವೇ ನೋಡ್ರಿ, ಟೈಲ್ಸು ಒಳಗಡೆ ಎಲ್ಲ ಕಿತ್ಕೊಂಡೋಗಿತ್ತು. ಅದ್ರ ಜೊತೆ ಒಂದು ಕ್ರ್ಯಾಕ್ ಕೂಡ ಬಂದಿತ್ತು. ಅದನ್ನು 30 ವರ್ಷ ಆಗಿದೆ ಅಂತೇಳಿ ನಾವು ಕೂಡ ಅದನ್ನು ಚೇಂಜ್ ಮಾಡಿ ಮತ್ತು ಹೊಸ ಫುಟ್ಬಾಲೇ, ಸ್ಟೀಲ್ದು ಒಳ್ಳೆ ಫುಟ್ಬಾಲೇ ಅಲ್ಲಿ ಹಾಕೋದು. ನಾವು ಇನ್ನೇನು ಬೇರೆ ಹಾಕಲ್ಲ. ಅದು ಕೂಡ ಡೂಡಾದಿಂದ 25-30 ಲಕ್ಷ ಖರ್ಚು ಮಾಡಿ ಅಲ್ಲಿ ಕೂಡ ಒಳ್ಳೆಯ ಸರ್ಕಲನ್ನು ಕೂಡ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇವತ್ತು ದಾವಣಗೆರೆ ಯಾವ ರೀತಿ ಇವತ್ತು ಅದ್ರ ಜೊತೆಗೆ ಸಮರ್ಥರು ಕೂಡ ಇವತ್ತು ಎಲ್ಲ ಕಡೆ ಅಡ್ಡಾಡಿ ಒಳ್ಳೆ ಕೆಲಸ ಮಾಡ್ತಿದ್ರೆ ಆರಾಮಾಗಿ 25-30 ಸಾವಿರ ಲೀಡ್ನಲ್ಲಿ ಅವರು ಕೂಡ ಗೆಲ್ತಾರೆ ಅಂತ ಕೂಡ ಹೇಳಿ, ಹರೀಶನ್ ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತೇಳಿ ನಾವು ಕೇಳ್ಕೊಂತ, ಅನಾವಶ್ಯಕವಾಗಿ ಯಾರ ಮಾತಾಡಿದರೆ ಅವರೇನು ದೊಡ್ಡನಾಗ್ತಾರೆ ಅಂತ ತಿಳ್ಕೊಂಡು ನಾನು ಶಿವಶಂಕರಪ್ಪರ ಬಗ್ಗೆ ಮಲ್ಲಿಕಾರ್ಜುನ್ ಬಗ್ಗೆ ಮಾತಾಡೋದು ಬಿಟ್ಟು ಹರಿಹರದಲ್ಲಿ ಬರೀ ತಿಥಿ ಮದುವೆ ಬರೀ ಹೋಗೋದು ಬಿಟ್ಟು ಅಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಲಿ. ಬೇರೆ ಪ್ರೋಟೋಕಾಲ್ಗಳು ಹೇಳ್ತಾನೆ. ಹರಿಹರದಲ್ಲಿ ಯಾವ ಫಂಕ್ಷನ್ಗೆ ಅವನೊಬ್ಬನೇ ಇನಾಗ್ರೇಷನ್ ಮಾಡಿದ್ದಾನೆ. ಯಾಕೆ MP ಮೇಡಮ್ ಅರಿಲ್ಲ? ನಾವು ಡೂಡಾ ಅಧ್ಯಕ್ಷ ನನ್ನೂ ಕರಿಬೇಕು. ಪ್ರೋಟೋಕಾಲ್ ಗ್ಯಾರಂಟಿ ಅಧ್ಯಕ್ಷನ ಶ್ರೀನಿವಾಸನು ಕರಿಬೇಕು. ನಂದಿಗಾವಿ ಶ್ರೀನಿವಾಸ ಪ್ರೋಟೋಕಾಲ್ ಮಾತಾಡ್ತಾನಲ್ಲ ಅಷ್ಟಕ್ಕೊಂದು ಅವನೇ ಎಲ್ಲ ಇನಾಗ್ರೇಷನ್ ಮಾಡ್ತಾನೆ. ಯಾರನ್ನು ಕರಿತಾನೆ? ಯಾರನ್ನೂ ಕರೆಯಲ್ಲ. ಮತ್ತು ದಾವಣಗೆರೆ ಪ್ರೋಟೋಕಾಲ್ ಇಲ್ಲ, ಹರಿಹರದಲ್ಲಿ ಪ್ರೋಟೋಕಾಲ್ ಇಲ್ಲ. ಅದು ಇನಾಗ್ರೇಷನ್ ಮಾಡಿದ್ವಿ. ಹರಿಹರದಲ್ಲಿ ಬರೀ ನಾ ಡೂಡಾ ಆಫೀಸ್ ಮಾಡಿದಕ್ಕೆ ಗಲಾಟೆ ಮಾಡ್ದ. ಹರಿಹರದಲ್ಲಿ ಯಾರನ್ನು ಕೇಳಿ ಮಾಡಿದ್ರಿ? ನಾವು 82ರಲ್ಲೇ ಡೂಡಾ ನಗರಾಭಿವೃದ್ಧಿ ಪ್ರಾಧಿಕಾರ ಆದಾಗಿಂದ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಿರೋದು. ಹರಿಹರದ ಕುಂದುಕೊರತೆಗಳನ್ನು ನೋಡಿ ಅಲ್ಲೂ 8 ಕೋಟಿ ಹಾಕಿದ್ದೀವಿ ನಾವೀಗ. ಪಾರ್ಕ್ಗಳಿಗೆ, ರೋಡ್ಗಳಿಗೆ, ಲೈಟ್ಗಳಿಗೆ ಹಾಕಿದ್ದೀವಿ ನಾವು. ಹರಿಹರದಲ್ಲಿ ಹಾಕಿದ್ದಕ್ಕೂ ಅಬ್ಜೆಕ್ಷನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದವನು. ಯಾರಿಗೆ? ಸ್ಪೀಕರಿಗೆ. ಹರಿಹರದಲ್ಲಿ ನನಗೆ ಗೊತ್ತಿದ್ದಂಗೆ ಆಫೀಸ್ ಮಾಡಿದ್ದಾರೆ ಹಂಗಿಂಗೆ ಅಂತೇಳಿ. ಅವ್ನು ನಿಜ ಹರಿಹರದಲ್ಲಿ ಇಂಪ್ರೂವ್ಮೆಂಟ್ಗೂ ಅಡ್ಡಗಾಲ ಹಾಕ್ತಾನೆ. ಯಾವ ಆಫೀಸರ್ಸ್ಗೂ ಬಿಡಲ್ಲ, ಯಾವ ಮಿನಿಸ್ಟರ್ಸ್ಗೂ ಬಿಡಲ್ಲ. ಸತೀಶ್ ಜಾರಕಿಹೊಳಿ ಹಿಂದಿನ ದಿನ ಹೇಳಿದಾರೆ ಪ್ರೋಗ್ರಾಮ್ ಇದೆ ಅವ್ರು ಪಾಪ PWD ನೆಕ್ಸ್ಟ್ ಡೇ ಬಂದಾರವ್ರು, ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಾನಲ್ವ. ಯಾರು ಬರಂಗಲ್ಲ ಅವ್ನ ತಾಲೂಕಿನಾಗೆ. ಅವ್ನು ಯಾರನ್ನೂ ಕರಿಯಲ್ಲ. ಬಂದ್ರೆ ಅವ್ನು ತಡ್ಕೊಳಕ್ಕಾಗಲ್ಲ. ಇವತ್ತು ಅಂಥ ಫೇಲ್ಯೂರ್ ಹರಿಹರದ ಒಂದು ಶಾಸಕ ಅಂತ ನಾವು ಹೇಳೋದು ತಪ್ಪಾಗಲ್ಲ, ಕರೆಕ್ಟ್ ಆಗುತ್ತೆ. ಹರಿಹರದಿಂದ ನಾವು ಶಿವಮೊಗ್ಗಕ್ಕೆ ಹೋಗೋರಂತ ಎಷ್ಟು ಜನ ಬೈತಾರೆ ಅನ್ನೋ ಶಾಪ ಆಗ್ತಾರೆ ನೋಡ್ರಿ. ಮಲೆಬೆನ್ನಲ್ಲಿ ರೋಡ್ ಅಡ್ಡಾಡಕ್ಕಲ್ಲ ಅಂತ ವ್ಯವಸ್ಥೆ ಇವತ್ತು ಹರಿಹರದಲ್ಲಿ ರೋಡಲ್ಲಿ. ಅದನ್ನು ಬಿಟ್ಟು ತಾನೇ ಪ್ರೋಟೋಕಾಲ್ ಮೇಂಟೈನ್ ಮಾಡಲ್ಲ, ಬೇರೆಯವ್ರಿಗೆ ಹೇಳ್ತಾನೆ. ಏನು ಮಲ್ಲಿಕಾರ್ಜುನರು ಅವ್ರಿಗೆ ಮಾಡಿದ್ರೆ ಬಾರಿ ದೊಡ್ಡವನಾಗ್ತಾನೆ ಅಂತ ಅವ್ನು ತಿಳ್ಕೊಂಡಿರ್ಬೋದು. ಅದು ಆಗಲ್ಲ. ಅದ್ರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಹರಿಹರ ಒಂದು ರೌಂಡ್ ಹೊಡೀರಿ, ದಾವಣಗೆರೆ ಒಂದು ರೌಂಡ್ ಹೊಡೀರಿ, ಯಾವ್ದು ಅಭಿವೃದ್ಧಿ ಆಗಿದೆ ಅಂತ ಕೂಡ ಬೇಕಾ ನಿಮಗೆ ಗೊತ್ತಾಗ. ಮುಂಚೆ ಬರೀ ಮಳೆ ಬಂದ ತಕ್ಷಣ ಎಲ್ಲ ಜನ ಬರೋರು. ಇವತ್ತು ನಮ್ಮ SSM ನಗರ ಆ ಕಡೆ 2 ಬೂದಾಳ ಹಳ್ಳ ಮಾಡಿ ನೀರು ಒಂದು ಚೂರು ಒಂದು ಮಳೆಯಲ್ಲಿ ನೀರು ಏನಾಗಲ್ಲ. ಮುಂಚೆಲ್ಲ ಆಗ್ತಿತ್ತು. ಈಗ ಯಾವ ಪ್ರಾಬ್ಲಮ್ 10 ವರ್ಷದಿಂದ ಅದೆಲ್ಲ ಮಲ್ಲಿಕಾರ್ಜುನರ ಮುಂದಾಲೋಚನೆ. ಇವತ್ತು ದಾವಣಗೆರೆ ಸೌಂದರ್ಯೀಕರಣ, ಆಮೇಲೆ ಸರ್ಕಲ್ಗಳ ಬಗ್ಗೆ ಹೇಳಿದ್ದಾರೆ. ಇವತ್ತು ಸರ್ಕಲ್ ಮಾದರಿ ಸರ್ಕಲ್ಲೇ ಮಾಡಿರೋದು. ನಾನು ಕೂಡ ಆ ಸರ್ಕಲ್ ಹೊಸ ಟೈಪ್ ಜರ್ಮನಿ ನೋಡಿ ನಾವು ಸಂತೋಷ ಆಯಿತು. ಗುಂಡಿ ಸರ್ಕಲ್ಗೆ ಬೇಕಾದ ಅದು ಅಲ್ಲೇ 30 ವರ್ಷ ಆಗಿತ್ತು. ಮಲ್ಲಿಕಾರ್ಜುನವರು ಅವತ್ತು ವರ್ಲ್ಡ್ ಕಪ್ ನಡೀತು, FIFA ಟೂರ್ನಿಮೆಂಟ್ ಅಂತ. ವರ್ಲ್ಡ್ ಕಪ್ ನಡೆದಾಗ